ಮತ್ತು ಗುರುಗಳು ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಮೀಸಲಾತಿಗಾಗಿ ಹೋರಾಟ ಮಾಡೋದು, ನಮ್ಮೂರಿಗೆ ಟಿಕೆಟ್ ಕೊಡೋದು ಅಂತ ಹೇಳೋದು, ಅದೆಲ್ಲ ಯಾರು ಮಾಡೋದು? ಕೆಲಸ ಇಲ್ಲದಕ್ಕೆ ಅದನ್ನ ಮಾಡ್ತಾ ಇದ್ದಾರೆ ಅವರು. ಈ ಬೀದಿ ಮೇಲೆ ಇಳಿಯೋದು ಸ್ವಾಮಿಗಳ ಕೆಲಸ ಅಲ್ಲ. ಆಮೇಲೆ ಸ್ವಾಮಿಗಳು ಮಾರ್ಗದರ್ಶಕರಾಗಿರಬೇಕೇ ಹೊರತು ಕಾರ್ಯಕರ್ತರಾಗಬಾರ್ದು. ಕಿಂಗ್ ಮೇಕರ್ ಆಗಿರಬೇಕೇ ಹೊರತು ಕಿಂಗ್ ಆಗಬಾರ್ದು. ಯಾವಾಗಲೂ ಏನು ಮಾಡಿದರೂ ಆಗಬಾರ್ದು. ಅದು ನಮ್ಮ ಕೆಲವು ಜನ ಸ್ವಾಮಿಗಳಿಗೆ ಏನಾಗಿದೆ, ಏನೇನನ್ನು ಕಟ್ಕೊಂಡು ಕೆಲಸ ಮಠದಲ್ಲಿ ಕೆಲಸ ಇದೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು, ನಮ್ಮ ಭಕ್ತರ ಮಕ್ಕಳಿದ್ದಾರೆ, ಅವ್ರಿಗೆ ಸಂಸ್ಕಾರ ಶಿಬಿರಗಳನ್ನು ಮಾಡ್ತೀರಾ? ನಮ್ಮ ಯುವಕರಿದ್ದಾರೆ, ಅವರಿಗೆ ಸಂಸ್ಕಾರ ಶಿಬಿರಗಳನ್ನು ಮಾಡ್ತೀರಿ? ನಿಮ್ಮ ಭಕ್ತರಿದ್ದಾರೆ, ಅವರಿಗೆ ಉದ್ಯೋಗ ಅವಕಾಶಗಳನ್ನು ದೊರಕಿಸಿಕೊಡುವ ಸಲುವಾಗಿ ನೀವು ಯಾವುದಾದ್ರೂ ತರಬೇತಿ ಶಿಬಿರಗಳನ್ನು ಮಾಡ್ತೀರಾ? ಅಥವಾ ನಿಮ್ಮ ಮಠದಲ್ಲಿ ಬೀಜದ ಕೇಂದ್ರಗಳಿವೆ, ನಿಮ್ಮ ಯಾರಾದರೂ ಭಕ್ತರು ಬಂದರೆ ಅವ್ರಿಗೆ ನೀವು ಆಶೀರ್ವಾದ ಅಂತ ತಿಳ್ಕೊಂಡು ಒಂದು ಮುಷ್ಟಿಗೆ ಬೀಜ ಕೊಡ್ರಿ, ಒಳ್ಳೆಯ ಬೀಜ. ನಿಮ್ಮ ಭಕ್ತರು ಬಂದರೆ ನಿಮ್ಮ ಮಠದಲ್ಲಿ ಒಂದು ಸಣ್ಣ ನರ್ಸರಿ ಇರಬೇಕು, ಒಂದು ಸಸಿ ಕೊಡಿ, ಒಂದು 10 ಗಿಡ ಹಚ್ಚಿರಿ. ಗುರುಗಳು ಒಂದು ತೆಂಗಿನಕಾಯಿ ಕೈ ಹಚ್ಚಿಕೊಟ್ರೆ ಅದನ್ನು ನೀರು ಹಾಕಿ ಬೆಳೆಸಿ ಅದನ್ನು ಹೊಲದಲ್ಲಿ ಹಚ್ತಾರೆ ಅವ್ರು ಭಾಳ ಶ್ರದ್ಧೆಯಿಂದ. ಅರಣ್ಯ ನಾಶ ಆಗೋ ಕಾಲಕ್ಕೆ ಗುರುಗಳಾದಂಥವ್ರು ಇದನ್ನು ಕೊಡಬೇಕು ಇವತ್ತಿಂದ. ಮತ್ತು ನಾವು ಸ್ವಲ್ಪ ಕಾಲದ ಜೊತೆ ಪರಿವರ್ತನೆ ಆಗಬೇಕು, ಹಾಗೆ ಕೊಡೋದು ಸರಿಯಲ್ಲ.